ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜೂನ್ 26, 2026ರಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನದ ಅಂಗವಾಗಿ ಮೈಸೂರು ನಗರ ಪೊಲೀಸರು ಆಯೋಜಿಸಿದ್ದ ಜಾಗೃತಿ ಜಾಥಾಗೆ ಅರಮನೆ, ಕೋಟೆ, ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಚಲನಚಿತ್ರ ನಟ ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕ, ಡಿಸಿಪಿಗಳಾದ ಸುಂದರರಾಜ್, ಡಾಕ್ಟರ್ ಹರ್ಷ, ಪ್ರಿಯಂವದ ಸೇರಿದಂತೆ ಹಲವು ಗಣ್ಯರು, ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಾಸ್ತಿ ಹೆಲ್ಪ್ ಮಾಡ್ಬೋದು. ಅದು ಬೈ ನಾಟ್ ಯೂಸಿಂಗ್ ಡ್ರಗ್ಸ್ ಆರ್ ಬೈಯಿಂಗ್ ಡ್ರಗ್ಸ್ ಆರ್ ಯಾರು ಡ್ರಗ್ಸ್ ಮಾಡ್ತಿದ್ರೆ ಅದನ್ನ ರಿಪೋರ್ಟ್ ಮಾಡೋದು. ಸೊ ಅದರಿಂದ ಸೊಸೈಟಿ ಹೆಲ್ಪ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈಗ ಬಯರ್ಸ್ ಇಲ್ಲ ಅಂದರೆ ಸೆಲ್ಲರ್ಸು ಇರಲ್ಲ ಡ್ರಗ್ಸ್ಗೆ. ಸೊ ಅದರಿಂದ ಸೊಸೈಟಿ ಒಟ್ಟುಗೂಡಿ ಸ್ಟಾಪ್ ಮಾಡಬೇಕಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ಹೇಳಿದಂಗೆ ಒಂದಷ್ಟು ಜನ ಡ್ರಗ್ಸ್ನ ತುಂಬ ಅವ್ರಿಗೇನೋ ನೋವಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ತುಂಬ ಪ್ರಾಬ್ಲಮ್ಸಿಂದ ಮಾಡಿರ್ತಾರೆ. ಸೊ ಅಂಥವ್ರು ರಿಹ್ಯಾಬ್ಗೆ ಹೋಗಿ ವಾಪಸ್ ಬಂದಾಗ ಅವ್ರನ್ನ ಒಂದು ಡ್ರಗ್ ಅಡಿಕ್ಟ್ ಅಂತ ಯಾವತ್ತು ಬ್ರ್ಯಾಂಡ್ ಮಾಡಬಾರ್ದು. ಅವ್ರು ಬಂದಾಗ ಅವ್ರನ್ನ ಒಂದು ನಾರ್ಮಲ್ ಪರ್ಸನ್ ಥರ ಇನ್ವೈಟ್ ಮಾಡಿ ನಮ್ಮ ಸೊಸೈಟಿಯಲ್ಲಿ ವಾಪಸ್ ಇನ್ವೈಟ್ ಮಾಡ್ತಾರೆ. ಇತ್ತೀಚೆಗೆ ಜಾಸ್ತಿ ಇದ್ರ ಕಡೆ ಆಗ್ತಾ ಇದ್ದಾರೆ. ಯಾಕೆಂದರೆ ಮಾಡರ್ನೈಸ್ಡ್ ಏನು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಇಂಥ ಸಿಟಿಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಅದನ್ನು ಯೂತ್ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು ಅಂತ. ಸೆಲ್ಫ್ ಮೋಟಿವೇಶನ್ ಏನಾದ್ರು ಮಾಡ್ತಾರೆ. ಅದೇ ಹೇಳೋದಲ್ಲ, ಒಂದೊಂದ್ಸಲಿ ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಾಡ್ತಾರೆ. ಇಲ್ಲ ಒಂದ್ಸಲಿ ಮಾಡ್ಬೋದು, 2 ಸಲ ಮಾಡ್ಬೋದು ಅಂತ. ಅದು ಡ್ರಗ್ಸ್ ಹಂಗೆ ಅಲ್ಲ, ಒಂದ್ಸಲಿ ಅದ್ರ ಒಳಗಡೆ ಹೋದ್ಮೇಲೆ ಆಚೆ ಬರೋಕ್ಕೆ ಆಗೋದೇ ಇಲ್ಲ, ಅಲ್ಲೇ ಇರ್ತೀವಿ. ಸೊ ಅದನ್ನು ಎಜುಕೇಟ್ ಮಾಡಬೇಕು ಈಗಲಿಂದನೇ. ಬೇಸ್ ಲೆವೆಲಲ್ಲೇ ಕಾಲೇಜಸಲ್ಲೇ ಹೋಗಿ ಡ್ರಗ್ಸ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕು, ಅವ್ರಿಗೆ ಒಂದಷ್ಟು ಮಾಹಿತಿಗಳು ಕೊಡಬೇಕು. ಸೊ ಅದರಿಂದ ಅವ್ರು ನಿಲ್ಲಿಸ್ತಾರೆ ಅಂತ. ಹಿಂದೆ ನಿಮ್ಮ ಕುಟುಂಬ ಕೂಡ ಸಾಕಷ್ಟು ಇಂತಹ ಡ್ರಗ್ಸ್ ವಿರುದ್ಧವಾಗಿ ಸಮಾಜಮುಖಿ ಚಿತ್ರಗಳನ್ನ ಮಾಡಿದ್ರೆ, ತಾವು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರೆ ಡ್ರಗ್ಸ್ನಿಂದ ಯಾವೆಲ್ಲ ರೀತಿ ಬೆಳವಣಿಗೆ ಆಗ್ತದೆ ಅಂತ ಚಿತ್ರಗಳನ್ನ ನಾನು ಮಾಡ್ತೇನೆ. ಸಮಾಜಕ್ಕಂತ ಸೊ ಅದೇ ಲಾಸ್ಟ್ ತಾತ ಮಾಡಿದ್ರು ಶಬ್ದವೇದಿ ಅಂತ. ಸೊ ಅದೇ ರೀತಿ ನಾನು ಹುಡುಕ್ತಾ ಇದ್ರಿ ಆ ಥರ ಒಂದು ಒಳ್ಳೆ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ರಾಮಾಯಣ ಕೂಡ ರಿಲೀಸ್ ಆಗ್ತದೆ. ರಾಮಾಯಣ ಈಗ ಜುಲೈ 3 ರಿಲೀಸ್ ಆಗ್ತಿದೆ. ತುಂಬ ಒಳ್ಳೆ ಸಿನಿಮಾ, ಒಂದು ಸೋಶಿಯೋ ಪೊಲಿಟಿಕಲ್ ಸಿನಿಮಾ, ಎಲ್ಲರೂ ನೋಡಿ. ಪ್ರಮೋಷನ್ ಎಲ್ಲ ಈಗ ಬರ್ತೀನಿ ಮೈಸೂರಿಗೆ ವಾಪಸ್, ಅವಾಗ ಮಾತಾಡೋಣ. ಇದು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ನಾರ್ಕೋಟಿಕ್ಸ್ ಅಂತ ದಿನನ ನಾವು ಅವೇರ್ನೆಸ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಪ್ರೋಗ್ರಾಮನ್ನು ಹಮ್ಮಿಕೊಳ್ತೀವಿ. ಕಳೆದ ಒಂದು ವಾರದಿಂದ ನಮ್ಮ ಮೈಸೂರು ಸಿಟಿಯಲ್ಲಿ ಪ್ರತಿಯೊಂದು ಕಾಲೇಜಿಗೆ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಎಸ್ಸೇಸ್ ಆಗಿರ್ಬೋದು, ಬೇರೆ ರೀತಿ ಕಾಂಪಿಟೇಷನ್ಸನ್ನು ಇಟ್ಬಿಟ್ಟು ಈ ಪರಿಣಾಮಗಳೇನು, ಡ್ರಗ್ ತಗೊಳ್ಳೋದ್ರಿಂದ ಪರಿಣಾಮಗಳೇನು, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿಯೊಂದು ಕಾಲೇಜಿಗೂ ನಮ್ಮ ಅಧಿಕಾರಿಗಳು ಹೋಗಿ ಮಾಡಿದ್ದಾರೆ. PUC 2 ಇಂದ ಜಾಸ್ತಿ ಏನಿದೆ ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಮತ್ತು ಒಂದು ವಾಕೆಥಾನನ್ನು ಸಹ ನಾವು ನಿನ್ನೆ ಆರ್ಗನೈಸ್ ಮಾಡಿದ್ವಿ. ಇವತ್ತಿನ ದಿನಾನೂ ಸಹ ಮಕ್ಕಳನ್ನ ಮತ್ತು ಕಾಲೇಜು ಸ್ಟೂಡೆಂಟ್ಸನ್ನು ಇನ್ವಾಲ್ವ್ ಮಾಡಿಕೊಂಡು ಇವತ್ತು ಸಹ ಒಂದು ಜಾಥಾನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅವಶ್ಯಕತೆ ಇಲ್ಲ. ಆದ್ರೆ ಇವತ್ತು ನಮ್ಮ ಮೈಸೂರು ಸಿಟಿ ಪೊಲೀಸ್ ಇಡೀ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು ನಿಮಗಾಗಿ ಅಂತ ಹೇಳಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದ್ದಾರೆ. ಇದು ಬರೀ ಒಂದು ಕ್ರೌಡ್ ಪುಲ್ಲಿಂಗ್ಗೋಸ್ಕರ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನನೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನೀವೇ ನಮ್ಮ ಜೀವನದ ಆಸ್ತಿ, ದೇಶದ ಆಸ್ತಿ. ಸೊ ಯೂತ್ ಪವರ್, ಯೂತ್ ವಾಯ್ಸ್ ಏನ್ ಬೇಕಾದ್ರೂ ಬದಲಾವಣೆನ ಮಾಡುತ್ತೆ ಇವತ್ತಿನ ಒಂದು ಪ್ರಪಂಚದಲ್ಲಿ. ಸೊ ಲೆಟ್ಸ್ ಸೇ ನೋ ಟು ಡ್ರಗ್ಸ್. ಸೊ ನಾವೆಲ್ಲರೂ ಕೂಡ ಇವತ್ತು ಪ್ಲೆಡ್ಜ್ ಮಾಡೋಣ. ನಾವಂತೂ ತಗೋತಾ ಇಲ್ಲ, ಆಗತ್ತಾ ಹೇಳಿ ನಾವೆಲ್ಲರೂ ಸೇಫ್ ಅಂತ ಅಲ್ಲ, ನಾವು ತಗೊಳ್ಳಿಲ್ಲ ಅಂದ್ರೂ ಕೂಡ ಬೇರೆಯವ್ರು ಯಾರು ತಗೊಂಡಿರೋರು ನಮ್ಮ ಜೊತೆನಲ್ಲಿ ಇದ್ದಾರೆ, ಸುತ್ತಮುತ್ತ ಇದ್ದಾರೆ ಅಂತಂದ್ರೂ ಕೂಡ ಅವರು ಬಿಡೋ ಉಸಿರಿಂದನೂ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ದಟ್ ಈಸ್ ವೈ IVF ಅನ್ನುವಂಥದ್ದು ಇವತ್ತು ಇಡೀ ಪ್ರಪಂಚದಲ್ಲಿ ಗಾಢವಾಗಿ ಬೆಳೆದಿದೆ. ನೀ ಬೀಂಗ್ ಅ ಮೀಡಿಯಾ ಪರ್ಸನ್ ಪ್ರತಿ ದಿನ ಅದನ್ನ ನಾವು ಪ್ರಮೋಟ್ ಮಾಡ್ತೀವಿ. ಕಾರಣ ಏನು? ಲೈಫ್ ಸ್ಟೈಲ್, ಸ್ಮೋಕ್ ಆಗಿರ್ಬೋದು, ಡ್ರಗ್ಸ್ ಯೂಸೇಜ್ ಆಗಿರ್ಬೋದು, ನಾಟ್ ಓನ್ಲಿ ಫಾರ್ ಗರ್ಲ್, ಹುಡುಗರಿಗೂ ಅಷ್ಟೇ. ಡಾಕ್ಟರ್ಸ್ ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವರ್ಲ್ಡ್ ಅಂತ ಹೇಳಿ. ಇವತ್ತು ದಿನ ಕೃತಕವಾಗಿ ಗರ್ಭಧಾರಣೆ ಮಾಡುವಂತಹ ವಿಚಾರಗಳು ಎದುರಾಗ್ತಾ ಇದೆ. ಅದಕ್ಕೆ ಹೇಳ್ಬೋದು, ನಾವು ಯಾವುದೇ ರೀತಿ ಅಡಿಕ್ಷನ್ ಬಂದಿಲ್ಲ, ಮತ್ತೆ ಯಾಕೆ ನಾನು ಇದನ್ನು ಫೇಸ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಹೇಳೋದು, ಬರೀ ಆಕ್ಟಿವ್ ಸ್ಮೋಕರ್ ಅಷ್ಟೇ ಅಲ್ಲ, ಪ್ಯಾಸಿವ್ ಸ್ಮೋಕರ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ. ಅಲ್ಲಿ ಯಾರು ಸ್ಮೋಕ್ ಮಾಡ್ತಿದ್ರೆ ಪಟ್ಟು ವಾಸನೆ ಚೆನ್ನಾಗಿಲ್ಲ, ನಮ್ಮ ಸೈಡ್ ಬರೋದು ಅಷ್ಟೇ ಅಲ್ಲ. ರೇಸ್ ಯುವರ್ ವಾಯ್ಸ್, ನಿಮಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ. ಯಾರೋ ಬಿಟ್ಟಂತ ಹೋಗಿ ನೀವು ತಗೊಂಡು ಮನೆಗೆ ಹೋಗಿ ನೀವು ಉಸಿರಾಡೋದು ನಿಮ್ಮ ಮನೆಯಲ್ಲಿ ಇರೋರ್ಗೂ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ದಯಮಾಡಿ ನಿಮ್ಮ ವಾಯ್ಸ್ ನ ರೈಸ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಮುಕ್ತಿ ಎನ್ನುವಂತ ಈ ಒಂದು ಅಭಿಯಾನದ ಮುಖಾಂತರ ನಿಮ್ಮ ಒಂದು ಧ್ವನಿ ಇನ್ನೂ ಜೋರಾಗಿ ಬರಬೇಕು.
ಮಾಡ್ತಾರೆ. ಅದೇ ಏನಾದ್ರು ತೊಂದರೆ ಆದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅಲ್ವಾ? ಸೊ ದಯವಿಟ್ಟು ನಿಮ್ಮ ಒಂದು ವಿಚಾರಗಳು ದಯವಿಟ್ಟು ಮನಸ್ಸಿನಲ್ಲಿ ಅಲರ್ಟ್ ಆಗಿರ್ಲಿ. ದಯವಿಟ್ಟು ಇಂಥ ವಿಚಾರಗಳನ್ನ ಈ ವಿಮುಕ್ತಿ ಎನ್ನುವಂತಹ ವಿಚಾರ ನಾನು ಹೇಳಿದೆ ಅಭಿಯಾನ, ಪ್ಲೀಸ್ ಟೇಕ್ ಇಟ್ ಸೀರಿಯಸ್. ಅಂಡ್ ನಾವು ಐ ರಿಕ್ವೆಸ್ಟ್ ನಮ್ಮ ದೇಶದ ಆಸ್ತಿ ನಮ್ಮ ಯೂತ್ಸ್ ಮುಂದೆ ಬರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ಸ್ಟೆಪ್ ಹೆಡ್. ದಯಮಾಡಿ ಎಲ್ಲಾ ಸ್ಟೂಡೆಂಟ್ಸ್ ಮುಂದೆ ಬರಬೇಕು ಸ್ಟೇಜ್ ಹತ್ರ. ಕಮ್ ಫಾರ್ವರ್ಡ್. ದೂರವಿರಿ 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 ಡ್ರಗ್ಸ್ ನಿಂದ ದೂರವಿರಿ. ಸೇ ನೋ ಟು ಡ್ರಗ್ಸ್, ಎಸ್ ಟು ಲೈಫ್. ಈ ದಿನ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ಮೈಸೂರು ನಗರ ಪೊಲೀಸ್ ವತಿಯಿಂದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಾಸರು ಒಂದು ಫೇಮಸ್ ಆಗಿರೋ ಒಂದು ಮಾತು ಅವರ ಕೀರ್ತನಲ್ಲಿ ಬರುತ್ತೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡ್ಕೋಬೇಡಿ ಅಂತ. ಅವರಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಎಷ್ಟು ಜನ್ಮಗಳಾದ್ಮೇಲೆ ಮನುಷ್ಯ ಜನ್ಮ ಬರುತ್ತೆ ಅಂತ. ನಾವು ದಾಸರನ್ನು ಒಪ್ದಿದ್ರು ಪರವಾಗಿಲ್ಲ, ವಿಜ್ಞಾನನಂತೂ ನಂಬ್ತೀವ. ಅಕಾರ್ಡಿಂಗ್ ಟು ಸೈನ್ಸ್, ದ primate form of life first came into existence on earth in the form of amoeba, unicellular amoeba. ಅಮೀಬಾ ಇಂದ ಮನುಷ್ಯನಾಗಕ್ಕೆ ಎಷ್ಟು ಲಕ್ಷ ವರ್ಷ ಆದ್ಮೇಲೆ ಮನುಷ್ಯ ಹುಟ್ಟದ. ಇನ್ ದ ಎವಲ್ಯೂಷನ್ ಆಫ್ ಅನಿಮಲ್ ಕಿಂಗ್ಡಮ್ ವಿ ಪ್ಲೇಸ್ ಹ್ಯೂಮನ್ಸ್ ಆರ್ ಹೋಮೋಸೆಪಿಯನ್ಸ್ ಅಟ್ ದ ಟಾಪ್ ಆಫ್ ದ ಅನಿಮಲ್ ಕಿಂಗ್ಡಮ್. ನನ್ಗೆ ಯಾವಾಗ್ಲೂ ಒಂದು ಪ್ರಶ್ನೆ, ನಾನು ಎಸ್ಪೆಷಲಿ ಮಕ್ಕಳನ್ನ ಕೇಳ್ತೀನಿ, ಬೇರೆ ಎಲ್ಲ ಪ್ರಾಣಿ ಸಂಕುಲಗಳಿಗಿಂತ ನಾವು ಉತ್ತಮ ಅಂತ ನಮ್ಮನ್ನು ನಾವು ಕರ್ಕೊಂತೀವಲ್ಲ, ಅದಕ್ಕೆ ಆಧಾರ ಏನು? ಯಾಕಂದ್ರೆ ಬೇರೆ ಪ್ರಾಣಿಗಳಿಗೂ ಬುದ್ಧಿವಂತಿಕೆ ಇದೆ, ಅವಕ್ಕೂ ಎಮೋಷನ್ಸ್ ಇದೆ, ಅವು ಮಕ್ಕಳು ಮಾಡ್ಕೊಡ್ತವೆ, ಮಕ್ಕಳನ್ನ ಸಾಕ್ತಾರೆ, ಹಾಗಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತೆ ನಮ್ಗೆ ಬೇರೆ ಪ್ರಾಣಿಗೆ ವ್ಯತ್ಯಾಸ ಏನು ಅಂತ ಗಮನಿಸಿದ್ರೆ ನನ್ನ ಪ್ರಕಾರ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವಿಸ್ಡಮ್, ಅಥವಾ ನಮ್ಮ ಕನ್ನಡದಲ್ಲಿ ವಿವೇಕ ಅಥವಾ ವಿವೇಚನೆ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಇರೋದು. ಏನು ಈ ವಿವೇಕ ಅಥವಾ ವಿವೇಚನೆ ಅಂದ್ರೆ, ನಾನು ಬೆಂಕಿ ಮುಟ್ಟಿದ್ರೆ ನನ್ನ ಕೈ ಸುಡುತ್ತೆ ಅನ್ನೋದು ನಂಗೆ ಗೊತ್ತಿರುತ್ತೆ. ಐ ನೋ ದ ಕಾನ್ಸಿಕ್ವೆನ್ಸಸ್ ಆಫ್ ಮೈ ಆಕ್ಷನ್. ಡ್ರಗ್ಸ್ ತಗೊಂಡ್ರೆ ನನ್ನ ಜೀವನ ಯಾವ ರೀತಿ ಹಾಳಾಗತ್ತೆ ಅಂತ ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಅದಾಗ್ಲೇ ನನ್ನ ಅವೇರ್ನೆಸ್ಗೆ ಬಂದಿದೆ. ಆದ್ರೂ ಸಹ ನಾನು ಇಫ್ ಐ ಸೇ ಎಸ್ ಟು ಡ್ರಗ್ಸ್, ಬಹುಶಃ ನಮ್ಗಿಂತ ಮೂರ್ಖ ಪ್ರಾಣಿಗಳು ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ನನ್ಗನ್ಸುತ್ತೆ. ಸೈಕಾಲಜಿಕಲಿ ಅಥವಾ ಮೆಡಿಕಲ್ ಸೈನ್ಸ್ ದೃಷ್ಟಿಯಿಂದ ನೋಡಿದ್ರೆ, ವೈ ಡು ಯು ಸೇ ಎಸ್ ಟು ಡ್ರಗ್ಸ್? ಬಿಕಾಸ್ ದೇರ್ ವಿಲ್ ಬಿ ಅ ಸರ್ಜ್ ಆಫ್ ಡೋಪಮೈನ್ ಇನ್ ದ ಬ್ರೈನ್. ಬಹುಶಃ ಮೆಡಿಕಲ್ ಓದಿರೋ ನಮ್ಗೆ ತುಂಬಾ ಚೆನ್ನಾಗಿದ್ರ ಬಗ್ಗೆ ಹೇಳ್ತಾರೆ. ಡೋಪಮೈನ್ ಇಸ್ ಎ ಹ್ಯಾಪಿ ಹಾರ್ಮೋನ್. ಅದು ನಮ್ಗೊಂಥರ ಥ್ರಿಲ್ ಕೊಡುತ್ತೆ, ಖುಷಿ ಕೊಡುತ್ತೆ. ನನ್ನ ಪ್ರಶ್ನೆ ಇಷ್ಟೇ, ಹೆಡೋನಿಕ್ ಅಡಾಪ್ಟೇಷನ್ ಅಂತ ನಾವು ಸೈಕಾಲಜಿಗೆ ಒಂದು ಕಾನ್ಸೆಪ್ಟ್ ಹೇಳ್ತೀವಿ. ಹೆಡೋನಿಕ್ ಅಡಾಪ್ಟೇಷನ್ ಅಂದ್ರೆ ಇಷ್ಟೇ ಏನು ಅಂದ್ರೆ, ಒಂದು ಟ್ರಿಗರ್ ಇಂದ ನಿಮಗೆ ಸಂತೋಷ ಸಿಕ್ಕಿದ್ರೆ ವಿತ್ ಟೈಮ್ ಆ ಸಂತೋಷ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಝೀರೋಗೆ ಬರುತ್ತೆ. ಆದರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ ನಿಮ್ಗೆ ಡಯಾಬಿಟಿಕ್ಸ್ ಅಲ್ಲಿ ಶುಗರ್ ಸ್ಪೈಕ್ ಆಗಿ ಕ್ರಾಶ್ ಆಗುತ್ತಲ್ಲ, ಆ ತರ ದೇರ್ ಇಸ್ ಸಡನ್ ಸರ್ಜ್ ಆಫ್ ಡೋಪಮೈನ್. ತುಂಬಾ ಖುಷಿ ಸಿಗುತ್ತೆ, ಬಟ್ ಅಷ್ಟೇ ತಕ್ಷಣ ನೀವು ಆ ಖುಷಿಯಿಂದ ಕೆಳಗೆ ಇಳಿತೀರಾ. ಅದರ ಬದಲು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಬೇರೆ ಏನ್ ಮಾಡ್ಬೋದು? ಒಂದು ಒಳ್ಳೆ ಸಂಗೀತ ಕೇಳ್ಬೋದು, ಒಳ್ಳೆ ಚಲನಚಿತ್ರ ನೋಡ್ಬೋದು, ಒಳ್ಳೆ ಜಾಗಕ್ಕೆ ಹೋಗ್ಬೋದು, ಒಳ್ಳೆ ಆಹಾರ ತಿನ್ಬೋದು. ಇನ್ನೂ ಮುಖ್ಯವಾಗಿ ನಾನು ಬದುಕಿದ್ದೀನಿ ಇವತ್ತು, ಇನ್ನು ಎಷ್ಟು ನಾಳೆಗಳು ನನ್ನ ಜೀವನದಲ್ಲಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ವಿ ಆಲ್ ಕಮ್ ವಿತ್ ಅವರ್ ಎಂಡ್ ಡೇಟ್. ದ ಓನ್ಲಿ ಇಶ್ಯೂ ಇಸ್ ನಂದು ಎಂಡ್ ಡೇಟ್ ಯಾವತ್ತಿದೆ, ಹೇಗಿದೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಹೋಗೋದಂತೂ ಹೋಗ್ತಾ ಇದ್ದೀನಿ, ಬಂದ ಮೇಲೆ ಭೂಮಿಗೆ ವಾಪಸ್ ಭಗವಂತನ ಹತ್ರ ಹೋದಾಗ, ಆರ್ ಇಫ್ ಯು ಬಿಲೀವ್ ಯೂನಿವರ್ಸ್ ಹಸ್ ಕ್ರಿಯೇಟೆಡ್ ಯು, ಯು ಆರ್ ಅಕೌಂಟಬಲ್ ವೆನ್ ಯು ಎಂಡ್ ಯುವರ್ ಲೈಫ್, ರೈಟ್? ವಾಪಸ್ ಹೋದಾಗ ಭಗವಂತ ಕೇಳಿದ್ರೆ ಅಥವಾ ಯೂನಿವರ್ಸ್ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಇಷ್ಟೆಲ್ಲ ಯೋಗ್ಯತೆಗಳನ್ನ ಸಂಪನ್ಮೂಲಗಳನ್ನ ಕೊಟ್ಟು ನಿನಗೆ ಭೂಮಿ ಕಳಿಸ್ದೆ, ನೀನು ಭೂಮಿ ಮೇಲೆ ಏನ್ ಮಾಡಿ ಬಂದೆ ಅಂದ್ರೆ, ನಾನು ಇಷ್ಟು ಸಾರ್ಥಕ ಕೆಲಸ ಮಾಡಿ ಬಂದೆ ಅಂತ ಹೇಳ್ಬೇಕಲ್ವಾ? ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇವತ್ತು ಆಂಟಿ ಡ್ರಗ್ ಡೇ 26 ಇಂಡಿಯಾದು ಕರ್ನಾಟಕದ ಎಲ್ಲ ಕಡೆ ಈ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಇದು ಕಂಟಿನ್ಯೂಸ್ ಆಗಿ ಈ ಕ್ಯಾಂಪೇನ್ ಮಾಡ್ತಿರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಡ್ರಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಸಿನಿಮಾ ಸರ್ ಆಗ್ಲೇ ಎಲ್ಲರೂ ಕವರ್ ಮಾಡಿದ್ದಾರೆ, ಡ್ರಗ್ಸ್ ಇಂದ ಏನಾಗುತ್ತೆ, ಡ್ರಗ್ಸ್ ತೊಂದ್ರೆ ಏನಾಗುತ್ತೆ ಅಂತ. ಸಿನಿಮಾದ ವಿಷಯ ಬಂದ್ರೆ, ನನ್ಗೆ ನೆನಪಾಗುವ ಸಿನಿಮಾ ಅಂದ್ರೆ ಶಬ್ದವೇದಿ, ನಮ್ಮ ತಾತನ ಸಿನಿಮಾ. ಸೊ
ಸೊ ಅದು ಡ್ರಗ್ಸ್, ಆಂಟಿ ಡ್ರಗ್ಸ್ ಮೇಲೆ ಸಿನಿಮಾ ಮಾಡಿದ್ರು. ಆ ಸಿನಿಮಾ ನೋಡಿ ತುಂಬಾ ಕಡೆ ಡ್ರಗ್ಸ್ ಕ್ಯಾಂಪೇನ್ಸ್ ಸ್ಟಾರ್ಟ್ ಆಗಿ ತುಂಬಾ ಜನ ಡ್ರಗ್ಸ್ ಸೇವನೆ ಮಾಡೋದನ್ನು ನಿಲ್ಲಿಸಿದ್ರು. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಆಸ್ ಅನ್ ಆಕ್ಟರ್ ಆಗಿ ನಾನು ಇದ್ರ ಮೇಲೆ ಒಂದು ಹೆಚ್ಚು ಸಿನಿಮಾಗಳನ್ನ ಮಾಡಿ ಜನಕ್ಕೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಡ್ರಗ್ಸ್ ಕೂಡ ಇದೇ ತರ. ಡ್ರಗ್ಸ್ ಏನಾಗಿದೆ ಇವಾಗ ಅಂದ್ರೆ ತುಂಬಾ ಚಿಕ್ಕ ಹುಡುಗರು ಈಗ PUC 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವರು ಕ್ಯೂರಿಯಾಸಿಟಿಗೆ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಎಂಟರ್ಟೈನ್ಮೆಂಟ್ಗೆ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಒಂದಷ್ಟು ನೋವಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಇದು ಗೊತ್ತಾದಾಗ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಹೇಳಕ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅವರ ಸ್ನೇಹಿತರಿಗೆ ಹೇಳಕ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅವರ ಪೇರೆಂಟ್ಸ್ಗೆ ಸ್ಟಾರ್ಟ್ ಮಾಡೋದು. ಆಮೇಲೆ ಕೊನೆ ಆಪ್ಷನ್ ಇರೋದು ಹೌದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಹೇಳಕ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಒಬ್ರು ಡ್ರಗ್ಸ್ ನ ನಿಲ್ಲಿಸಿ ರಿಹ್ಯಾಬಿಲಿಟೇಷನ್ಗೆ ಹೋಗಿ ವಾಪಸ್ಸು ನಮ್ಮ ಸೊಸೈಟಿಗೆ ಬಂದಾಗ ಅವ್ರನ್ನ ಖುಷಿಯಿಂದ ಇನ್ವೈಟ್ ಮಾಡ್ಕೊಳ್ಬೇಕು. ಅವ್ರನ್ನ ಇನ್ನೂ ಒಂದು ಡ್ರಗ್ ಅಡಿಕ್ಟ್ ಅಂತ ಯಾವತ್ತು ಬ್ರ್ಯಾಂಡ್ ಮಾಡಬಾರ್ದು. ಆ ತರ ಬ್ರ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಈ ಬಿಡೋ ಮೋಟಿವೇ ಇರಲ್ಲ. ಸೊ ಒಂದ್ಸಲಿ ಒಬ್ಬ ಡ್ರಗ್ ಸೇವನೆ ಮಾಡೋರು ಡ್ರಗ್ಸ್ ನ ನಿಲ್ಲಿಸಿ ವಾಪಸ್ ನಮ್ಮ ಸೊಸೈಟಿಗೆ ಬಂದಾಗ ಅವ್ರನ್ನ ಒಂದು ನಾರ್ಮಲ್ ಪರ್ಸನ್ ತರ ಇನ್ವೈಟ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಂಟಿ ಡ್ರಗ್ ಡೇ ಏನು June 26th ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತೀವಿ. ಬಟ್ ನಮ್ಮ ಮೈಸೂರು ಸಿಟಿಯಲ್ಲಿ ನಿರಂತರವಾಗಿ ಲಾಸ್ಟ್ 1 year ಇಂದ ನಾವು ಪ್ರತಿದಿನ ಇದ್ರ ಬಗ್ಗೆನೇ ಫೈಟ್ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರ್ಬೋದು, ಇಟ್ಸ್ ಅ ಸೋಷಿಯಲ್ ಮೆನೆಸ್. ಇದು ಒಬ್ಬರದು ಇಬ್ಬರದು ಪ್ರಾಬ್ಲಮ್ ಅಲ್ಲ, ಇದು ಅಕ್ಕಪಕ್ಕ ಮನೆ ಜಗಳ ಅಲ್ಲ, ಏನಲ್ಲ. ಇಟ್ಸ್ ಅ ಸೋಷಿಯಲ್ ಕಾಸ್. ಎಲ್ಲರೂ ಪ್ರತಿಯೊಬ್ಬರು ಇದಕ್ಕೆ ಬಲಿಯಾಗ್ಬೋದು. ಕೆಳಗಡೆ ಶ್ರೀಮಂತರು ಇರ್ಬೋದು ಅಥವಾ ಬಡವರು ಇರ್ಬೋದು, ಕೆಲಸ ಮಾಡ್ತಿರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು. ಯಾಕಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಎವ್ರಿಬಡಿ ಈಸ್ ಲುಕಿಂಗ್ ಫಾರ್ ಶಾರ್ಟ್ ಕಟ್ಸ್. ಆ ಏನು ಡಿಪ್ರೆಷನ್ ಇರುತ್ತೆ, ಆ ಸ್ಟ್ರೆಸ್ ಇರುತ್ತೆ, ಅದರಿಂದ ಹೊರಗಡೆ ಬರೋಕ್ಕೆ. ಮತ್ತೆ ತುಂಬಾ ಎಲ್ಲರಿಗೂ ಏನು ಸ್ಪಾಟ್ಲೈಟ್ ಅಲ್ಲಿ ಇರ್ತೀವಿ ಅಂತ ಅದೊಂದು. ಸೊ ಏನ್ ನಡೀತಾ ಇದೆ, ಟ್ರೆಂಡಿಂಗ್ ಏನಾಗ್ತಾ ಇದೆ, ಅದರಲ್ಲಿ ನಾವು ಪಾರ್ಟ್ ತಗೋಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆ, ಎಸ್ಪೆಷಲಿ ಮೈಸೂರು ಸಿಟಿ ಪೊಲೀಸ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅವೇರ್ನೆಸ್ ಇರ್ಬೋದು ಅಥವಾ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಕಂಪ್ಲೇಂಟ್, ಆಂಟಿ ಡ್ರಗ್ ಕಂಪ್ಲೇಂಟ್ ರಿಡ್ರೆಸಲ್ ಒಂದು ವಾಟ್ಸಪ್ ನಂಬರನ್ನ ಅದಕ್ಕೆ ವಿಮುಕ್ತಿ ಅಂತ ಹೆಸರು ಕೊಟ್ಟಿದ್ದೀವಿ. ಇದರಿಂದ ವಿಮುಕ್ತಿಗೊಳ್ಬೇಕು ಅಂತ ಹೇಳಿ ಏನ್ ಡ್ರಗ್ ಮೆನೆಸಿದೆ ಅದರಿಂದ. ಮತ್ತೆ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಒಂದು QR ಕೋಡ್ ಅನಾನಿಮಸ್ ಆಗಿ ತಾವು ಅದನ್ನ ಕಂಪ್ಲೇಂಟ್ ಏನಾದರೂ ಇದ್ರೆ ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಅಂತ. ನಾವು ಯಾಕೆ ಸೊಸೈಟಿನ ಇನ್ವಾಲ್ವ್ ಮಾಡ್ಕೊತಾ ಇದೀವಿ, ಯಾಕೆ ನಾವು ಪಬ್ಲಿಕ್ ನ ಅಪೀಲ್ ಮಾಡ್ತಾ ಇದೀವಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ. ಯಾಕಂದ್ರೆ ಇದು ಚಿಕ್ಕ ಪುಟ್ಟ ಕ್ರೈಮ್ ಅಲ್ಲ. ಈಗ ಕಳ್ತನ ಆದ್ರೆ ನಮ್ಮ ಹತ್ರ ಬರ್ತಾರೆ ಕಳ್ತನ ಆದವರು, ನಮ್ಮನೆ ಕಳ್ತನ ಆಗಿದೆ, ನಮ್ಗೆ ಹುಡುಕೊಡಿ, ನಮ್ದು ಏನು ಬಂಗಾರ ಕಳ್ದೋಗಿದೆ ಕೊಡಿ ಅಂತ. ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಬರ್ತಾರೆ. ಯಾರೋ ಒಬ್ಬ ಹೊಡೆದ ಅಂದ್ರೆ ನಮ್ಮ ಸ್ಟೇಷನ್ಗೆ ಬರ್ತಾರೆ ಅವ್ರು ಹೊಡೆದ ಅಂತ. ಬಟ್ ಯಾರು ಸಹ ನಮ್ಮ ಪಕ್ಕದ ಮನೆಯಲ್ಲಿ ಯಾವುದೋ ಒಂದು ಆಕ್ಟಿವಿಟಿ ನಡೀತಾ ಇದೆ, ಮೇ ಬಿ ಡ್ರಗ್ ಆಕ್ಟಿವಿಟಿ ಇರ್ಬೋದು ಅಂತ ಬರೋದಿಲ್ಲ. ಅಥವಾ ನಮ್ಮ ಮನೆಯಲ್ಲಿ ನನ್ನ ಮಗ ಡ್ರಗ್ ಸೇವನೆ ಮಾಡ್ತಾ ಇದ್ದಾನೆ ಅಂತ ನಮ್ಮ ಪೊಲೀಸ್ಗೆ ಹತ್ರ ಬರೋದಿಲ್ಲ. ನಮ್ಮ ಕಾಲೇಜಲ್ಲಿ ಏನೋ ಆಕ್ಟಿವಿಟೀಸ್ ನಡೀತಾ ಇದೆ, ಒಬ್ಬ ಹುಡುಗ ಆಗಲಿ ಸಸ್ಪಿಷಿಯಸ್ ಆಗಿ ಬಿಹೇವಿಯರ್ ಇದೆ ಅಂತ ಬರೋದಿಲ್ಲ. ಪಕ್ಕದ ಮನೇಲಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದು. ನನ್ನ ಫ್ರೆಂಡು ಡ್ರಗ್ ಎಡಿಕ್ಟ್ ಇದ್ದಾಳೆ ಅಂತ ಪೊಲೀಸ್ ಹತ್ರ ಯಾರು ಬಂದು ಹೇಳೋದಿಲ್ಲ. ಬಟ್ ವಿ ಅಪೀಲ್, ತಾವು ಏನಾಗತ್ತೆ ಯಾಕೆ ಅಂತ ಹೇಳಿ ನಮಗೆ ಯಾಕೆ ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟು ಯು. ಇಟ್ಸ್ ಅ ಫುಲ್ ಸರ್ಕಲ್. ನಮ್ಗೂ ಆಗೋದಿಲ್ಲ ಅಂತಿಲ್ಲ, ನಮ್ಮ ಮನೇಲೇನೆ ಆಗ್ಬೋದು ಅದು. ಸೊ ಎಲ್ಲರಿಗೂ ಒಂದು ಅಪೀಲ್, ಸಾಕಷ್ಟು ನಮ್ಮ ಸಿಟಿ ಪೊಲೀಸ್ ಆಫೀಸರ್ಸ್ ಅಧಿಕಾರಿಗಳು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಅದನ್ನ ಏನು ಡ್ರಗ್ ಅಂತ ಏನೋ ಒಂದು ಹಾವಳಿ ಆಗಿದೆ ಈಗ, ಅದು ಏನು ಇಟ್ ಈಸ್ ಬ್ಲೋನ್ ಔಟ್ ಆಫ್ ಪ್ರೊಪೋರ್ಷನ್. 1 ಜನ ತಗೊಳ್ಳಿ 10 ಜನ ತಗೊಳ್ಳಿ, ಅದಕ್ಕೆ ನಿಮ್ಮ ಸಹಕಾರ ಮುಖ್ಯ ಅಂತ ಹೇಳಿ ಮತ್ತೆ ಇವತ್ತಿನ ಅವೇರ್ನೆಸ್ಗೆ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.